ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದ ಶ್ರೀ ಗುರುಮರುಳಾರಾಧ್ಯರ ಹಿರೇಮದಕ್ಕೆ ಸಿಂದಗಿಯ ಪ್ರಭುಸಾರಂಗದೇವ ಶಿವಾಚಾರ್ಯರು, ಹಲಕಟ್ಟಿ ಅಭಿನವ ಮುನೀಂದ್ರ ಶಿವಾಚಾರ್ಯರು ಮತ್ತು ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರಾಣದ ಕೊನೆಯ ದಿನದ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವರದಿ ಯಶವಂತ ವಾರದ. ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು. ಜಾತಶ್ಚ ಮರಣಂ ಧ್ರುವಂ. ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು. ಈ ಎರಡರ ಮಧ್ಯ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನ ಹೇಳುವುದಕ್ಕಾಗಿನೇ ಇಂಥ ಎಲ್ಲ ಚರಿತ್ರೆಗಳನ್ನ ಎಲ್ಲ ಊರೊಳಗ ಮಠಮಾನ್ಯದೊಳಗ ಅದನ್ನ ಹಚ್ಚು ಪದ್ಧತಿ. ಜಗತ್ತಿನೊಳಗ ಏನೆಲ್ಲ ಮಾಡಬಹುದು, ಅದನ್ನು ನುಡಿದಂತೆ ನಡೆಯುವುದು ಬಹಳ ಕಷ್ಟ. ಅದು ಯಾರಿಗೆ ಸಾಧ್ಯದಪ್ಪ ಅಂತಂದ್ರೆ ಮಹಾತ್ಮರಿಗೆ ಸಾಧ್ಯದ ಅನ್ನುವಂಥದ್ದನ್ನ ಅವ್ರು ಹೇಳಿದರು. ಈಗ ಸುಮ್ಮನೆ ಒಂದು ಸಣ್ಣ ಉದಾಹರಣೆ. ಕೋಡೂರು ಕೊಡಗಸ್ಸು ಒಂದು ದಿವಸ ಆ ಕಥೆಯೆಲ್ಲ ಕೇಳಿರಿ. ಅವ್ರ ತಾಯಿ ತಂದೆ ತಮ್ಮ ಮಗಳಿಗೆ ಹೇಳ್ತಾರ, ನಾವು ಊರಿಗೆ ಹೋಗಿ ಬರ್ತೀವಿ, ಭಗವಂತನಿಗೆ ನೈವೇದ್ಯ ಮಾಡಿ ಹೋಗಿ ಹಾಲನ್ನು ಕುಡಿಸಿ ಬರಬೇಕು, ನೈವೇದ್ಯನ ಅರ್ಪಿಸಿ ಬರಬೇಕು ಅನ್ನುವಂಥದ್ದು ಆ ಮುಗ್ಧ ಬಾಲಕಿಗೆ ಹೇಳಿದರು. ಅದನ್ನ ಚಾಚು ತಪ್ಪದೇನೆ ತಾಯಿ ತಂದೆ ಏನು ಹೇಳ್ಯಾರ ಅನ್ನೋದನ್ನ ತನ್ನ ಮನದೊಳಗೆ ಇಟ್ಕೊಂಡು ಆ ಕಾರ್ಯ ಪ್ರಾರಂಭ ಮಾಡಿದ್ಲು. ಅದು ದಿನ ನೋಡೇ ಇಲ್ಲ ಮಗು. ದೇವಸ್ಥಾನಕ್ಕೆ ಹೋಗಿ ತಾಯಿ ತಂದೆ ಹಾಲು ಕುಡಿಸಿ ಬರಬೇಕು, ನೈವೇದ್ಯ ಕೊಡಬೇಕು ಅನ್ನುವಂಥದ್ದು ನೋಡೇ ಇಲ್ಲ. ಆದ್ರೆ ಆ ಮುಗ್ಧ ಮಗುವಿನ ಭಕ್ತಿ ಅಂತಂದ್ರೆ ತಾಯಿ ತಂದೆ ಏನ್ ಹೇಳ್ಯಾರಲ್ಲ, ಅವ್ರು ಏನ್ ಹೇಳ್ಯಾರ ಅದನ್ನ ಚಾಚು ಚಪ್ಪದೆ ಪಾಲಿಸ್ಬೇಕು. ಅಂದ್ಕೊಳ್ಳೆ ದೇವಸ್ಥಾನಕ್ಕೆ ಹೋದು ಭಗವಂತನಿಗೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ. ಹಾಲಿಟ್ಲು ಮುಂದೆ. ಆ ಹಾಲಿಟ್ಟುಕೊಳ್ಳೆ ಭಗವಂತ ಹೆಂಗೆ ಕುಡಿತಾನೆ? ವಾಸ್ತವ ಸ್ಥಿತಿ ಮಗುವಿಗೆ ಗೊತ್ತಿಲ್ಲ. ಅವ್ರ ತಾಯಿ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ಇಷ್ಟಕ್ಕೆ ತಾಯಿ ತಂದೆ ಹೇಳಿದ್ದನ್ನ ಮಾತಿಗೆ ಮಾರು ಹೋಗಿ ಭಗವಂತನಿಗೆ ಪರಿಪರಿಯಾಗಿ ಬೇಡ್ಕೊಂತಾಳೆ. ಭಗವಂತ ಮಮ ಭಕ್ತವೋ ಮಮಾಧಿಕ ಅನ್ನೋ ಹಾಗೆ ಭಗವಂತ ಹೇಗಿರ್ತಾನೆ, ನನ್ನ ಭಕ್ತರು ನನಗಿಂತ ದೊಡ್ಡವರು ಅನ್ನುವಂತಹ ಮಾತು. ಅದರಲ್ಲಿಯೂ ಮುಗ್ಧ ಮಕ್ಕಳ ಪ್ರೀತಿಗೆ ಭಕ್ತಿಗೆ ಬಹಳ ಜಲ್ದಿ ಒಲಿತಾನೆ. ಹಾಗಾಗಿ ಭಗವಂತ ಬಹಳ ಪರಿಪರಿಯಿಂದ ಮಗುವಿನ ಮಾತುಗಳನ್ನು ಕೇಳಿ ಇದೊಂದು ಲೀಲಾ ಮಾಡಿದ್ರೆ ನಡೀತತೆ ಅಂತ ತಿಳ್ಕೊಂಡು ಮನಸ್ಸಿನಾಗ ವಿಚಾರ ಮಾಡಿ ಪಾರ್ವತಿ ಪರಮೇಶ್ವರ ಕೂಡ ವಿಚಾರ ಮಾಡಿದ್ರು. ಆವಾಗ ಭಗವಂತ ವಿಚಾರ ಮಾಡಿ ತಟ್ಟನೆ ಅಲ್ಲಿ ಬಂದು ಹಾಲು ತಗೊಂಡು ಕೊಡೋದ ಶುರುವಾಯ್ತು ನೋಡ್ರಿ ಜಗತ್ತಿನಾಗ. ಸಂಶಯಾತ್ಮ ವಿನಶ್ಯತಿ. ಆ ಮಗು ತಂದೆ ತಾಯಿ ಬರುತ್ತಾನ ಆ ಕೆಲಸ ಬಹಳ ಚಾಚು ತಪ್ಪದೆ ನಿಷ್ಠೆಯಿಂದ ಮಾಡ್ತಾ ಇತ್ತು. ಒಂದ್ ದಿವಸ ಅದನ್ನ ಕುಡಿಸಿ ಬರ ಮುಂದೆ ತಾಯಿ ತಂದೆ ಬಂದ್ರ ಮನೆಗೆ, ಈಗಿನೂ ಬಂದು ಹಾಲೆಲ್ಲದವ ಅಂತ ಕೇಳಿದ್ರು. ಹಾಲೆಲ್ಲದವ ಅಂತ ಕೇಳಿದ್ಕೊಂಡೆ ಎಲ್ಲ ಕುಡಿಸಿ ಬಂದಿ ಭಗವಂತ ಕುಡಾನ. ನಾನು ಇಷ್ಟು ದೊಡ್ಡವ, ಇಷ್ಟು ಇಷ್ಟೆಲ್ಲ ಪೂಜೆ ಮಾಡಿ ಬಹಳ ತಪಸ್ಸನ್ನ ಮಾಡೀನಿ, ನನಗೆ ಭಗವಂತ ಪ್ರತ್ಯಕ್ಷ ಆಗಿಲ್ಲ, ನಿನಗೆ ಹೆಂಗಾಗಿದೆ? ಸುಳ್ಳು ಹೇಳ್ತೀಯ ಅಂತ. ಇಲ್ಲ, ಸುಳ್ಳು ಹೇಳೋದು. ನೀವೇನು ಹೇಳಿರಿ ಅದನ್ನು ಚಾಚು ಚಾಚನೆ ಮಾಡಿ ನಡಿ ಅಂತ ತಿಳ್ಕೊಂಡು ಮಗುನ ಕರ್ಕೊಂಡು ಹೋದ್ರು. ಮಗು ಯಥಾ ಪ್ರಕಾರ ದಿವಸ ಮುಂಜಾನೆ ಹಾಲು ತಗೊಳ್ಕೊಂಡು ಹೋದ್ರು. ಅಲ್ಲಿ ಭಗವಂತನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದ್ದು. ಅವಾಗ ಭಗವಂತ ಮಾಡಿದ ಆಟ ಪ್ರಾರಂಭ ಆಯ್ತು. ಭಗವಂತ ಪ್ರತ್ಯಕ್ಷ ಆಗಲಿಲ್ಲ, ಹಾಲು ಕುಡಿಲಿಲ್ಲ. ಅವಾಗ ಹೇಳಿದ ದಿವಸ ಬಂದು ಅವಾಗ ಮಗು ಭಗವಂತನ ಈಶ್ವರನಿಗೆ ತಲೆಯನ್ನು ಕೊಡ್ತಾಳ. ಕೊಟ್ಟ ತಕ್ಷಣ ಅದು ಭಗವಂತ ಪ್ರತ್ಯಕ್ಷ ಆಗ್ತಾನ. ಪ್ರತ್ಯಕ್ಷ ಆಗಿ ಆ ಮಗುವನ್ನು ಕರ್ಕೊಂತಾನ ಅನ್ನುವಂಥ ಕಥೆ ನೀವು ಕೇಳಿರಿ. ಹೇಳೋ ತಾತ್ಪರ್ಯ ಏನಂತಂದ್ರೆ ನಮ್ಮಲ್ಲಿ ನಿಷ್ಕಲ್ಮಶವಾದಂಥ ಭಕ್ತಿ ಇರಬೇಕಂತ ತಿಳ್ಕೊಂಡು ಶಾಸ್ತ್ರಗಳು ಹೇಳಿದ್ರು. ನಾವು ಭಕ್ತಿ ಮಾಡ್ತೀವಿ 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 ಹೆಂಗ್ ಮಾಡ್ತೀವಪ್ಪ ಅಂತಂದ್ರೆ ನಮಗೆ ಅರಿವಿಲ್ಲದಂಗೆ ಭಕ್ತಿ ಮಾಡ್ತೀವಿ. ಆ ಭಕ್ತಿ ಒಳಗೆ ಏನ ಇರಬೇಕು ಅದು ಇರುವುದೇ ಇಲ್ಲ, ಎಲ್ಲ ಮಾಡ್ತಿರ್ತೀವಿ. ಆ
ಆದ್ರೆ ಭಕ್ತಿ ಅನ್ನುವಂಥದ್ದನ್ನ ಮರೆತುಬಿಟ್ಟಿರ್ತೀವಿ. ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಶ್ರದ್ಧೆ ಮನುಷ್ಯನಲ್ಲಿ ಹೋಯ್ತಪ್ಪ ಅಂತಂದ್ರೆ ಏನೆಲ್ಲ ಹೋಗಿಬಿಡ್ತದೆ. ಆ ಶ್ರದ್ಧೆ ಅನ್ನುವಂತಹದ್ದು ಜಾಗೃತ ಮಾಡೋದ್ರ ಸಂಬಂಧನೇ ಇಂತಹ ಎಲ್ಲ ಕಾರ್ಯಕ್ರಮಗಳು ನಡೀತಿರ್ತಾವೆ. ಆ ಶ್ರದ್ಧೆನೇ ಇಲ್ಲದಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ ಜೀವನದೊಳಗೆ. ಈ ಶ್ರದ್ಧೆ ಅನ್ನೋದಕ್ಕೆ ಸಾಕ್ರೆಟಿಸ್ ಅನ್ನೊಂದು ಘಟನೆ ನೆನಪಾಗ್ತದೆ. ಸಾಕ್ರೆಟಿಸ್ ಬಹಳ ದೊಡ್ಡ ತತ್ವಜ್ಞಾನಿ. ಅಥೆನ್ಸ್ ನಗರದೊಳಗೆ ದಿನಂಪ್ರತಿ ಸಾಕ್ರೆಟಿಸ್ ಎಲ್ಲರೂ ಹೋಗಿ ಹಿಂಗೆ ಕಲಿಕೆರಾಗಿ ಹಿರೇಮಠದ ಮುಂದೆ ಬಂದು ನಿಂತ್ಕೊಂಡಪ್ಪ ಅಂತಂದ್ರೆ ಅಲ್ಲಿ ನೀವು ಹೆಂಗ್ ಸೇರಿ ಹಂಗೆ ಸೇರುವಂತಹದ್ದು ಜನರಲ್ಲಿ. ಏನಂತಂದ್ರೆ ಸಾಕ್ರೆಟಿಸ್ ಏನ್ ಹೇಳ್ತಾನಲ್ಲ ಬಹಳ ಕರೆಕ್ಟ್ ಹೇಳ್ತಾನೆ. ಏನ್ ಹೇಳ್ತಾನಲ್ಲ ಬಹಳ ಒಳ್ಳೇದು ಹೇಳ್ತಾನೆ. ಏನ್ ಹೇಳ್ತಾನಲ್ಲ ಅದು ಸತ್ಯ ಇರ್ತದೆ ಅಂತ ವಿಶ್ವಾಸ. ಆ ಹೇಳೋದ್ರ ಬಗ್ಗೆ ಯಾರು ತಕರಾರು ಇದ್ದಿದ್ದಿಲ್ಲ. ಅಂಥ ಮನುಷ್ಯನಿಗೂ ಈ ಸಮಾಜ ಏನ್ ಮಾಡ್ತಪ್ಪ ಅಂದ್ರೆ ವಿಷ ಕೊಡ್ತದೆ. ಸತ್ಯವನ್ನು ಮಾತನಾಡಿದಂಥ ಮನುಷ್ಯನಿಗೆ ವಿಷ ಕೊಡ್ತಾರೆ. ಆ ವಿಷ ಕೊಡೋರು ಒಂದು ಜನಾಂಗನೇ ಬೇರೆ ಇರ್ತದೆ. ಅವ್ರು ಯಾವುದು ಇದಂಗಿಲ್ಲ. ಸ್ವಪ್ರತಿಷ್ಠೆಗಾಗಿ ಅವರೆಲ್ಲ ಜಗತ್ತು ನಡೆದಿರ್ತದೆ. ಆದ್ರೆ ಅದಕ್ಕೆ ಸತ್ಯವಂತರು ಅಂಜುದೇ ಇಲ್ಲ. ಸತ್ಯವನ್ನೇ ಹೇಳ್ತಕ್ಕಂತಹ ಕಾರ್ಯ ಮಾಡ್ತಿರ್ತಾರೆ. ಕಲಬುರಗಿ ಶರಣಬಸಪ್ಪು ಕೇಳಲಿಲ್ಲ. ಅವನಿಗೂ ನೋಡಕ್ ಬಂದ್ರು. ನಮಗೆ ಕೆಲವು ಮಂದಿ ವೇಷ ಮರೆಸ್ಕೊಂಡು ಬಂದು ನಮಗೆ ಮಕ್ಕಳಾಗ್ಬೇಕಪ್ಪ ಅಂತಂದ್ರು. ವೇಷ ಮರೆಸ್ಕೊಂಡು ಬಂದು ಮಕ್ಕಳಾಗ್ಬೇಕಪ್ಪ ಅಂತ ಇಲ್ಲಪ್ಪ, ನಮ್ಮ ಮಕ್ಕಳನ್ನ ನಾನು ಕೊಡೋ ಶಕ್ತಿ ಇಲ್ಲ, ಗುರುನಾಥ ಕೊಡ್ತಾನ ನೋಡಾರಂತ ಅವನ ಆಶೀರ್ವಾದ ಇತ್ತಂದ್ರೆ ಇಲ್ಲ ನಮಗೆ ಸದ ನಿನ್ನ ಆಶೀರ್ವಾದ ಬೇಕೇ ಅಂದ್ರು. ಕೇಳಿದ್ರು ಆಗ್ಲಿ ಹೋಗಪ್ಪ, ಹೆಂಗೆ ಇದ್ದಂಗೆ ಆಗ್ಲಿ, ಗುರುನಾಥನ ಆಶೀರ್ವಾದ ಆಗಲಿ ಅಂತ ತಿಳ್ಕೊಳ್ಳೋದು. ಅವೇನು ವೇಷ ಮರೆಸ್ಕೊಂಡು ಬೈರ್ಲಿ, ಗಂಡಾಗಿತ್ತು ಗಂಡಾಗಿತ್ತು. ಅವು ಮಹಾತ್ಮರು